ಎಐ ಥಂಬ್ಲೈನ್ ಯೂಸ್ ಮಾಡೋದ್ರಿಂದ ಏನಾದ್ರೂ ನಮ್ ಚಾನಲ್ಗೆ ಎಫೆಕ್ಟ್ ಆಗುತ್ತಾ? ನಾವು ಯಾವ ವಿಡಿಯೋದಲ್ಲಿ ವಿಡಿಯೋನ ಎಡಿಟ್ ಮಾಡಿದ್ರೆ ನಮ್ಗೆ ಜಾಸ್ತಿ ವ್ಯೂಸ್ ಬರುತ್ತೆ? ಎಐ ಥಂಬ್ಲೈನ್ ಅಲ್ಲಿ ನಮ್ ಫೋಟೋ ಯೂಸ್ ಮಾಡ್ದಿರಾ ಬೇರೆ ಫೋಟೋಸ್ ಯೂಸ್ ಮಾಡಿದ್ರೆ ಚಾನಲ್ಗೆ ಏನಾದ್ರೂ ತೊಂದರೆ ಆಗುತ್ತಾ? ಅಂಡ್ ಈ ಒಂದು ಥಂಬ್ಲೈನ್ ನ ಇಟ್ಕೊಂಡು ವ್ಯೂಸ್ ನ ಜಾಸ್ತಿ ಮಾಡ್ಕೊಳ್ಳೋದು ಯಾವ ರೀತಿ? ಓಕೆ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಚಾನಲ್ ನೇಮ್ ಬಂದು ದಾಕ್ಷಾಯಿಣಿ ವರ್ಡ್ ಅಂದ್ಬಿಟ್ಟು. ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ, ಓಕೆನಾ? ಆಯ್ತಾ? ಹಾಗೆ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೈಪ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಟಾಪಿಕ್ ಬಂದು ನನ್ಗೊಬ್ರು ಸಿಸ್ಟರ್ಗೂ ಕಮೆಂಟ್ ಹಾಕಿದ್ದಾರೆ. ಥಂಬ್ಲೈನು ಯಾವ ಆಪ್ ಅಲ್ಲಿ ಎಡಿಟ್ ಮಾಡ್ತೀರಾ ಅಂಡ್ ವಿಡಿಯೋ ಯಾವ ಆಪ್ ಅಲ್ಲಿ ಎಡಿಟ್ ಮಾಡ್ತಿದ್ದೀರಾ ಹೇಳಿ ಸಿಸ್, ನೈಸ್ ವಿಡಿಯೋ ಅಂತ ನನ್ಗೆ ಒಂದು ಕಮೆಂಟ್ ಹಾಕಿದ್ದಾರೆ. ಫಸ್ಟಿಗೆ ಥಂಬ್ಲೈನ್ ಬಗ್ಗೆ ಹೇಳೋದಾದ್ರೆ, ಹ್ಮ್ ಆ, ಎಲ್ರಿಗೂ ಗೊತ್ತಾ ಇದೆ. ಫಸ್ಟ್ ಎಲ್ಲ ನಾವು ನಾರ್ಮಲ್ ಆಗಿ ಥಂಬ್ಲೈನ್ ಇನ್ ಶಾರ್ಟ್ ಅಲ್ಲಿ ಎಡಿಟ್ ಮಾಡ್ಕೊಂತ ಇದ್ವಿ, ನಮ್ ಫೋಟೋಗಳನ್ನ ಹಿಡ್ಕೊಂಡು ಆ ಬರ್ತಾ ಇತ್ತು ವ್ಯೂಸ್, ಹಂಗೇನಿಲ್ಲ. ನಾವು ಅದ್ರಲ್ಲೂ ಕೂಡ ನಾವು ಹೆಂಗೆ ಮಾಡ್ತಾ ಇದ್ವಿ ಎಡಿಟ್, ಅದ್ರ ಮೇಲೆ ಡಿಪೆಂಡ್ ಆಗಿ ನಮ್ಮ ವಿಡಿಯೋಸ್ಗೆ ವ್ಯೂಸ್ ಬರೋದು. ಇವಾಗ ಬಟ್ ಆತರ ಕಷ್ಟ ಪಡುವಂತ ಅವಶ್ಯಕತೆನೇ ಇಲ್ಲ. ಏನಂದ್ರೆ ಚಾಟ್ ಜಿಪಿಟಿ ನ ಯೂಸ್ ಮಾಡ್ಕೊಂಡು ವಿಡಿಯೋ ಎಡಿಟ್ ಮಾಡೋದು ಹೇಗೆ, ವಿಡಿಯೋನ ಅಪ್ಲೋಡ್ ಮಾಡೋದು ಹೇಗೆ, ನಮ್ಮ ವಿಡಿಯೋಗೆ ಡಿಸ್ಕ್ರಿಪ್ಷನ್ ಇಂದ ಹಿಡಿದು ಥಂಬ್ಲೈನ್ ಇಂದ ಹಿಡಿದು ಚಾನಲ್ ಬ್ಯಾನರ್ ನು ಕೂಡ ಅದೇನೆ ರೆಡಿ ಮಾಡ್ಕೊಡುತ್ತೆ. ಜಸ್ಟ್ ನಾವು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕಾಗಿರತ್ತೆ. ನಾವು ಈ ತರ ಒಂದು ಥಂಬ್ಲೈನ್ ಯೂಸ್ ಮಾಡೋದ್ರಿಂದ ಚಾನಲ್ಗೆ ಏನಾದ್ರೂ ಇಶ್ಯೂಸ್ ಆಗುತ್ತಾ ಅಂತ ನೀವು ಕೇಳ್ಬಹುದು. ಇಲ್ಲ, ಇಶ್ಯೂಸ್ ಯಾವ ಟೈಮಲ್ಲಿ ಆಗುತ್ತೆ ಅಂದ್ರೆ, ನಾವು ಎಐ ಥಂಬ್ಲೈನ್ ಯೂಸ್ ಮಾಡ್ತೀವಿ ಅಲ್ವಾ, ಥಂಬ್ಲೈನ್ ರಿಲೇಟೆಡ್ ನಾವೇ ನಮ್ಮ ಮೊಬೈಲ್ ಅಲ್ಲಿ ಓನ್ ಆಗಿ, ರೆಸಿಪಿ ಆದ್ರೆ ನಾವೇ ಮಾಡಿರೋ ರೆಸಿಪಿದು ಫೋಟೋ ಕೊಡೋದಾಗಿರುತ್ತೆ, ಅಥವಾ ಥಂಬ್ಲೈನ್ಗೆ ನಮ್ದೇ ಒರಿಜಿನಲ್ ಫೋಟೋನ ಕೊಡೋದಾಗಿರುತ್ತೆ. ಯಾವ್ದೋ ಬೇರೆ ಹೀರೋಯಿನ್ಗಳದ್ದು ಅಥವಾ ಯಾವ್ದಾವ್ದೋ ಫೋಟೋಗಳನ್ನ ಕೊಟ್ರೆ ಅದು ಸ್ವಲ್ಪ ಚಾನಲ್ಗೆ ರಿಯೂಸ್ ಅಥವಾ ಕಾಪಿರೈಟ್ ಸ್ಟ್ರೈಕ್ ಆತರ ಬರ್ಬೋದು. ಬಟ್ ನಾವು ಮಾಡಿರುವಂತ ಫೋಟೋಗಳನ್ನ ಕೊಟ್ಟು ನಾವು ಥಂಬ್ಲೈನ್ ನ ಯೂಸ್ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿ ಚಾನಲ್ಗೆ ತೊಂದರೆ ಆಗೋದಿಲ್ಲ. ಅದನ್ನ ಯಾವ ರೀತಿ ಅಂದ್ರೆ ಚಾಟ್ ಜಿಪಿಟಿಯಲ್ಲಿ ಯಾವ ರೀತಿ ಥಂಬ್ಲೈನ್ ನ ನಾನ್ ಮಾಡ್ತೀನಿ ಅಂದ್ಬಿಟ್ಟು ನಿಮ್ಗೆ ಚಿಕ್ಕದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಬನ್ನಿ ನೋಡ್ಕೊಂಡ್ ಬರೋಣ. ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಚಾಟ್ ಜಿಪಿಟಿ ಓಪನ್ ಮಾಡ್ಕೊಂಡು ಇಲ್ಲಿ ನಮ್ಗೆ ಫೋಟೋ ಅಪ್ಲೋಡ್ ಮಾಡೋದಕ್ಕೆ ಇಲ್ಲಿ ಪ್ಲಸ್ ಐಕಾನ್ ಕಾಣಿಸ್ತಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾವು ಇಮೇಜಸ್ ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲ ಡೈರೆಕ್ಟ್ ನೀವು ಬೇಕಂದ್ರೆ ಫೋಟೋಸ್ ಕೂಡ ಅಪ್ಲೋಡ್ ಮಾಡ್ಕೊಬಹುದು, ಓಕೆನಾ? ನಾನು ಇವಾಗ ಫೋಟೋ ಇದನ್ನ ತಗೊಳ್ತೇನೆ. ಇವಾಗ ನನ್ಗೆ ಏನು ಎಐ ಥಂಬ್ಲೈನ್ ಯೂಸ್ ಮಾಡೋದ್ರಿಂದ ಚಾನಲ್ಗೆ ತೊಂದರೆ ಆಗುತ್ತಾ ಅಥವಾ ಆರ್ ಚಾನಲ್ ಡಿಲೀಟ್ ಆಗುತ್ತೆ ಅಂದ್ಬಿಟ್ಟು ಸೆಂಡ್ ಮೀ ಯೂಟ್ಯೂಬ್ ಥಂಬ್ಲೈನ್ ಅಂತ ಇಲ್ಲಿ ಟೆಕ್ಸ್ಟ್ ಮಾಡಿ ನಾವು ಸೆಂಡ್ ಮಾಡಿದ್ರೆ ಅದು ನಮ್ಗೆ ಇಮೇಜಸ್ ನ ಕ್ರಿಯೇಟ್ ಮಾಡ್ಕೊಳುತ್ತೆ. ಇನ್ನ ಒಂದೊಂದ್ಸಲ ನಮ್ಗೆ ಅದು ಆಪ್ಷನ್ ಕೊಡುತ್ತೆ, 2-3 ಆಪ್ಷನ್ ಅದೇ ಕೊಡುತ್ತೆ. ಈ ತರ ಥಂಬ್ಲೈನ್ ರೈಟ್ ಮಾಡಿ, ಈ ತರ ನಾನು ಈ ತರ ಒಂದ್ ರೈಟ್ ಮಾಡಿದ್ರೆ ಚೆನ್ನಾಗ್ ಬರುತ್ತೆ ಅಂತ. ಸೊ ಒಂದೊಂದ್ಸಲಿ ತೋರ್ಸುತ್ತೆ, ಒಂದೊಂದ್ಸಲ ತೋರ್ಸಲ್ಲ. ಇವಾಗ ಜಸ್ಟ್ ನಾವ್ ಏನ್ ಕಳ್ಸಿರ್ತೀವಿ ಅದಕ್ಕೆ ರಿಲೇಟೆಡ್ ಆಗಿ ನಮ್ಗೆ ಥಂಬ್ಲೈನ್ ನ ಈಸಿಯಾಗಿ ಅದೇ ಕ್ರಿಯೇಟ್ ಮಾಡ್ಕೊಡುತ್ತೆ. 1 ನಿಮಿಷ ವೇಟ್ ಮಾಡ್ಬೇಕಾಗುತ್ತೆ, 1 or 2 minutes, ಓಕೆನಾ? ಬಟ್ ಈ ತರ ಥಂಬ್ಲೈನ್ ನ ಯೂಸ್ ಮಾಡೋದ್ರಿಂದ ನಮ್ಗೆ ಚಾನಲ್ಗೆ ಒಂದು ಅಟ್ರಾಕ್ಟಿವ್ ಆಗಿರುತ್ತೆ ಅಂಡ್ ವ್ಯೂಸ್ ಕೂಡ ಚೆನ್ನಾಗಾಗುತ್ತೆ. ಬಟ್ ನಾವ್ ಈ ತರ ಥಂಬ್ಲೈನ್ಗಳನ್ನ ನಾವು ಕ್ರಿಯೇಟ್ ಮಾಡ್ಬೇಕಂದ್ರೆ ತುಂಬಾನೇ ಕಷ್ಟ ಬೀಳ್ಬೇಕು, ಆಗೋದು ಇಲ್ಲ. ಅದು ಫಾಂಟ್ ಸೈಜ್ ಆಗಿರ್ಬೋದು, ಯಾವ್ದೇ ಆಗಿರ್ಬೋದು. ಓಕೆ, ನೋಡ್ರಾ? ಈ ತರ ಬಂದಿದೆ. ಇವಾಗ ಮಾಡೋದ್ರಿಂದ ಚಾನಲ್ಗೆ ತೊಂದರೆ ಆಗುತ್ತಾ? ಓಕೆ, ಎಐ ಅನ್ನೋದು ಮಿಸ್ ಆಗಿದೆ, ಅದು ಜಸ್ಟ್ ಈ ತರ ಬಂದಿದೆ, ಓಕೆನಾ? ಆ ಚಾನಲ್ ಡಿಲೀಟ್ ಆಗುತ್ತಾ ಬೇಕಂದ್ರೆ ಇವಾಗ ನಾನು ಅದಕ್ಕೆ
ಪ್ಲೀಸ್ ಹ್ಯಾಡ್ ಎ ಐ ಥಂಬ್ಲೈನ್. ಹ್ಯಾಡ್ ಮಾಡಿ ಕೊಡಿ. ಈ ತರ ಏನಾದ್ರೂ ಒಂದು ವರ್ಡ್ ಮಿಸ್ ಆಗಿದೆ ಅಂದ್ರೆ ಅದನ್ನ ನಾವು ಮತ್ತೆ ಹೇಳ್ಬೋದು, ಅದು ಆಡ್ ಮಾಡ್ಕೊಡುತ್ತೆ. ಓಕೆನಾ, ಪ್ಲೀಸ್ ಆಡ್ ಎ ಐ ಥಂಬ್ಲೈನ್. ಇವಾಗ ಅದು ಕರೆಕ್ಟ್ ಆಗಿ ಆಡ್ ಮಾಡಿ ಕಳಿಸುತ್ತೆ. ಓಕೆನಾ, ಈ ತರ ನಾವ್ ಏನೇ ಒಂದ್ ಮಾಡ್ಕೊಂಡ್ರು ಇದು ಈಸಿಯಾಗಿ ನಮ್ಗೆ ಕ್ರಿಯೇಟ್ ಮಾಡ್ಕೊಡುತ್ತೆ. ಸೊ ಇದನ್ನ ಯೂಸ್ ಮಾಡೋದ್ರಿಂದ ನಮ್ ಚಾನಲ್ಗೆ ವ್ಯೂಸು ಚೆನ್ನಾಗಿ ಬರುತ್ತೆ ಅಂಡ್ ಥಂಬ್ಲೈನ್ಗಳು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ, ಎಲ್ಲರೂ ಈ ತರ ಕ್ರಿಯೇಟ್ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಜಮಿನಿಯಲ್ಲೂ ಮಾಡ್ಕೊಬಹುದು. ಸದ್ಯಕ್ಕೆ ನಾನು ಚಾಟ್ ಜಿಪಿಟಿ ಅಲ್ಲಿ ಚೆನ್ನಾಗಿ ಮಾಡ್ತಿದ್ದೀನಿ. ಜಮಿನಿಗಿಂತ ಚಾಟ್ ಜಿಪಿಟಿ ಎಲ್ಲ ಚೆನ್ನಾಗಿ ಬರುತ್ತೆ. ಆಪ್ಷನ್ ಕೂಡ ಜಾಸ್ತಿ ಇರುತ್ತೆ ಇದರಲ್ಲಿ. ಓಕೆನಾ, ಚಾಟ್ ಜಿಪಿಟಿ ಅಲ್ಲಿ ನಾವು ಬೇಕಂದ್ರೆ ಅದಕ್ಕೆ ಡಿಸ್ಕ್ರಿಪ್ಷನ್ ಕೇಳಿದ್ರು ಅದೇ ಕೊಟ್ಬಿಡುತ್ತೆ. ನಾನು ಇಮೇಜ್ ಕ್ರಿಯೇಟ್ ಆದ್ಮೇಲೆ ಕೇಳ್ತೀನಿ. ಓಕೆನಾ, ನೀವೇ ನೋಡಿ. ಒಂದ್ ನಿಮಿಷ, ಒಂದೂವರೆ ನಿಮಿಷ ಹಿಂಗ್ ತಗೊಳುತ್ತೆ ಒಂದೊಂದ್ ಟೈಮು. ರೆಡಿ ಆಯ್ತು. ಕ್ರಿಯೇಟ್ ಇಮೇಜ್ ಅಂತ ಇದೆ. ಓಕೆನಾ, ಈ ತರ ಬಂದಿದೆ. ಇವಾಗ ಚಾನಲ್ ಡಿಲೀಟ್ ಆಗುತ್ತಾ? ಇವಾಗ ನಾವು ಸೆಂಡ್ ಮೀ ಡಿಸ್ಕ್ರಿಪ್ಷನ್ ಈ ತರ ಹೇಳಿದ್ರೆ ಅದೇ ನಮ್ಗೆ ಡಿಸ್ಕ್ರಿಪ್ಷನ್ ಎಲ್ಲದನ್ನು ಕಳ್ಸಿಕೊಡುತ್ತೆ. ನೋಡಿ ಅಲ್ಲಿ ಏನ್ ಬರಿಬೇಕು, ಏನ್ ಬಿಡ್ಬೇಕು, ನಾವು ಜಸ್ಟ್ ಕಾಪಿ ಮಾಡಿದ್ರೆ ಸಾಕು. ಕೀವರ್ಡ್ ಕೂಡ ಅದೇ ಕಳಿಸ್ಬಿಡುತ್ತೆ, ನಾವು ಜಸ್ಟ್ ಕಾಪಿ ಪೇಸ್ಟ್ ಮಾಡಿದ್ರೆ ಸಾಕು. ಓಕೆನಾ, ಇದಿಷ್ಟು ಇವಾಗ ಎ ಐ ಥಂಬ್ಲೈನ್ದು ಆಯ್ತು. ಓಕೆನಾ, ಇವಾಗ ಅದು ಇಮೇಜ್ ನ ಡೌನ್ಲೋಡ್ ಮಾಡ್ಕೊಂಡ್ರೆ ಮುಗೀತು, ಗ್ಯಾಲರಿಯಲ್ಲಿ ಇರುತ್ತೆ. ಓಕೆ, ನೋಡ್ಕೊಂಡ್ ಬಂದ್ರಿ ಅಲ್ವಾ? ಈ ತರ ಒಂದು ಈಸಿಯಾಗಿ ನಾವು ಚಾನಲ್ ನಲ್ಲಿ ಥಂಬ್ಲೈನ್ ನ ಈಸಿಯಾಗಿ ಯೂಸ್ ಮಾಡ್ಕೊಬಹುದು. ಈ ತರ ಒಂದು ಥಂಬ್ಲೈನ್ ಹಾಕೋದ್ರಿಂದ ನಾವು ಎಡಿಟ್ ಮಾಡಕ್ ಹೋದ್ರೆ ಅಷ್ಟೊಂದು ವೆರೈಟಿ ಆಗಿ ಎಲ್ಲ ನಾವು ನಮ್ ಕೈಲೂ ಕೂಡ ಅಷ್ಟು ಎಡಿಟ್ ಮಾಡಕ್ ಆಗಲ್ಲ. ಸೊ ಎ ಐ ಚಾಟ್ ಜಿಪಿಟಿ ಇಂದ ನಾವು ತುಂಬಾ ಈಸಿಯಾಗಿ ಥಂಬ್ಲೈನ್ ನ ಮಾಡ್ಕೋಬಹುದು. ಹಾಗೆ ಅಟ್ರಾಕ್ಟಿವ್ ಆಗಿರುತ್ತೆ. ನಮ್ ವಿಡಿಯೋನ ನೋಡೋರಿಗೂ ಸ್ವಲ್ಪ ಏನೋ ವಿಡಿಯೋದಲ್ಲಿ ಇರುತ್ತೇನೋ ಅಂತ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ. ಹಾಗೆ ವಿಡಿಯೋಗೆ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ. ಇನ್ನು ಸೆಕೆಂಡ್ ಬಂದು ಯಾವ ಆಪ್ ಅಲ್ಲಿ ವಿಡಿಯೋನ ಎಡಿಟ್ ಮಾಡ್ತೀರಾ? ನಾನು ಆಲ್ರೆಡಿ ವಿಡಿಯೋ ಮಾಡಿದೀನಿ. ಐ ಥಿಂಕ್ ನೀವು ನೋಡಿಲ್ಲ ಅಂತ ಅನ್ಸುತ್ತೆ. ಓಕೆ, ಇರ್ಲಿ, ಇನ್ನೊಂದ್ಸಲ ಮಾಡ್ತೀನಿ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಷ್ಟೇ. ಇದನ್ನು ನಾನ್ ಬಂದು ಇನ್ಶಾರ್ಟ್ ಆಪ್ ಅಲ್ಲಿ ವಿಡಿಯೋನ ಎಡಿಟ್ ಮಾಡ್ತೀನಿ. ಜಸ್ಟ್ ಮೈಕ್ ನ ತಗೊಂಡಿರೋದು ಇವಾಗ. ಅದಕ್ಕೂ ಮುಂಚೆ ನಾನು ಇನ್ಶಾರ್ಟ್ ಆಪ್ ಅಲ್ಲೇ ವಾಯ್ಸ್ ಕೊಡ್ತಾ ಇದ್ದೆ. ವಾಯ್ಸ್ ಕೊಟ್ಮೇಲೆ ಅದರಲ್ಲಿ ವಾಯ್ಸ್ ಅಲ್ಲಿ ವಾಲ್ಯೂಮ್ ಬರುತ್ತೆ, ಅದ್ರಲ್ಲಿ ನಾನು 200 ಇಡ್ತಾ ಇದ್ದೆ. ಆದ್ರೂ ನನ್ನ ವಾಯ್ಸ್ ಕೇಳಿಸಲ್ಲ ಅಂತ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾ ಇದ್ರು. ಸೊ ಆ ರೀಸನ್ ಇಂದ ನಾನು ಮೈಕ್ ತಗೊಂಡಿದ್ದು. ಓಕೆ, ಇನ್ಶಾರ್ಟ್ ಆಪ್ ಅಲ್ಲಿ ನಾನು ಯಾವ ರೀತಿ ವಿಡಿಯೋನ ಎಡಿಟ್ ಮಾಡ್ತೀನಿ ಅಂತ ತೋರಿಸ್ತೀನಿ, ನೋಡ್ಕೊಂಡ್ ಬನ್ನಿ. ಇವಾಗ ಇನ್ಶಾರ್ಟ್ ಅಲ್ಲಿ ವಿಡಿಯೋ ಯಾವ ರೀತಿ ಎಡಿಟ್ ಮಾಡೋದಂತ, ವಿಡಿಯೋ ಮೇಲೆ ಹೋಗಿ ಕ್ಲಿಕ್ ಮಾಡಿದ್ರೆ ಮುಗೀತು. ಪ್ಲಸ್ ಅಂತ ನ್ಯೂ ಅಂತ ಇರುತ್ತೆ. ವಿಡಿಯೋನ ಸೆಲೆಕ್ಟ್ ಮಾಡ್ಕೊಬೇಕು. ಇವಾಗ ನಾನು ಈ ವಿಡಿಯೋನ ಸದ್ಯಕ್ಕೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ತಗೊಂಡಿದ್ದೀನಿ. ಫಸ್ಟ್ ಇಂದ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಏನಿದೆ, ಕ್ಯಾನ್ವಾಸ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿದೆ ನೋಡಿ 16.9 ಅಂತ ಇದೆ ಅಲ್ವಾ, ಇದು ಯೂಟ್ಯೂಬ್ದು. ನೀವು ಇದನ್ನೇ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಓಕೆ ಕೊಡಿ. ನೆಕ್ಸ್ಟ್ ಆಡಿಯೋ ಅಂತ ಇದೆ. ಇವಾಗ ನಾವಿಲ್ಲೇನಾದ್ರೂ ಇಲ್ಲಿ ಫಸ್ಟ್ ಬಂದು ಮ್ಯೂಸಿಕ್, ಈ ತರ ಮ್ಯೂಸಿಕ್ ಗಳಿರುತ್ತೆ ಅಲ್ವಾ, ಇದು ಆಡ್ ಮಾಡ್ಕೊಳ್ಳೋದಿರುತ್ತೆ. ಇದ್ರಲ್ಲಿ ಬಂದು ಎಕ್ಸ್ಪೋರ್ಟ್ ಅಂದ್ರೆ ನಾವು ಗ್ಯಾಲರಿಯಲ್ಲಿರೋ ಮ್ಯೂಸಿಕ್ ಗಳನ್ನ ಆಡ್ ಮಾಡ್ಕೊಳ್ಳೋದಾಗಿರುತ್ತೆ. ಇಲ್ಲಾಂದ್ರೆ ಮೈ ಮ್ಯೂಸಿಕ್ ಅಂತ ಇರುತ್ತೆ, ನಮ್ ಮೊಬೈಲ್ ಅಲ್ಲಿ ಇರೋದ ಯಾವ್ದಾದ್ರು ಮ್ಯೂಸಿಕ್ ಗಳಾಗಿರುತ್ತೆ. ಓಕೆನಾ, ಇವಾಗ ಎಫೆಕ್ಟ್, ನಮ್ ಎಫೆಕ್ಟ್ ಏನು ನಾನು ಏನಕ್ಕೂ ಅಷ್ಟು ಯೂಸ್ ಮಾಡಲ್ಲ, ಇದೇನು ಅಷ್ಟು ಅವಶ್ಯಕತೆ ಇಲ್ಲ ನಮ್ಗೆ. ಅದ್ ಬಿಟ್ರೆ ನೆಕ್ಸ್ಟ್ ರೆಕಾರ್ಡ್. ಇವಾಗ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾವ್ ಏನ್ ಮಾತಾಡ್ತೀವಿ ಅದು ರೆಕಾರ್ಡ್ ಆಗುತ್ತೆ. ಓಕೆನಾ, ಇವಾಗ ಇವಾಗ ಅದು 1 2 3. ಓಕೆ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆನಾ, ಹಿಂಗ್ ಹೇಳ್ಬಿಟ್ಟು ಅದು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫಿಕ್ಸ್ ಮಾಡಿದ್ರೆ ಮುಗೀತು. ಇವಾಗ ಅದ್ರ ಮೇಲೆನೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ವಾಲ್ಯೂಮ್ ಅಂತ ಇದೆ ಅಲ್ವಾ, ಇದನ್ನ 200 ಮಾಡ್ಕೊಳ್ಳಿ. ಅವಾಗ ವಾಯ್ಸ್ ಸ್ವಲ್ಪ ಇನ್ನ ಜಾಸ್ತಿ ಬರುತ್ತೆ. ಇನ್ನ ಎ ಐ ಸ್ಪೀಚ್ ನಮ್ಗೆ ಅದು ಬೇಡ. ಎಡಿಟ್ ವಾಲ್ಯೂಮ್ ಈ ತರ ಇರುತ್ತೆ, ಏನಾದ್ರೂ ಎಡಿಟ್ ಮಾಡ್ಕೊಬಹುದು. ಅದು ಕ್ಲಿಕ್ ಮಾಡಿದ್ರೆ ಮುಗೀತು.
ಇನ್ನ ಪಕ್ಕದಲ್ಲಿ ಸ್ಟಿಕ್ಕರ್ ಇದೆ. ನಾನು ಸ್ಟಿಕ್ಕರ್ ಅಲ್ಲಿ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಇರುತ್ತೆ ಅಲ್ವಾ, ಅದನ್ನ ಮಾತ್ರ ನಾನು ಯೂಸ್ ಮಾಡ್ಕೊಂತೀನಿ. ಕೇಳ್ತೀರಾ ಅಲ್ವಾ ಅದನ್ನೆಲ್ಲ ಎಲ್ಲಿ ಸೆಲೆಕ್ಟ್ ಮಾಡ್ಕೊಂತೀರಾ ಅಂತ. ನೋಡಿ ಇಲ್ಲಿ ಇಷ್ಟು ಆಪ್ಷನ್ಸ್ ಬರುತ್ತೆ, ನಮ್ಗೆ ಯಾವ್ದು ಬೇಕು ಅದನ್ನ ನಾವು ಸೆಲೆಕ್ಟ್ ಮಾಡ್ಕೊಬಹುದು. ಇವಾಗ ಎಕ್ಸಾಂಪಲ್ ನಾನು ಇವಾಗ ಒಂದನ್ನ ಸೆಲೆಕ್ಟ್ ಮಾಡ್ಕೊಂತೀನಿ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಅದು ಸೆಲೆಕ್ಟ್ ಮಾಡ್ಕೊಂಡ್ರೆ ಆಗಿಲ್ವಾ, ಇಲ್ಲಿದೆ ಬಂತು ನೋಡಿ ಅಲ್ಲಿ. ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾವು ಎಲ್ಲಿಗೆ ಬೇಕು ಅಲ್ಲಿಗೆ ಹಿಂಗೆ ಈ ತರ ನಾವು ಸರಿ ಮಾಡ್ಕೊಬೇಕು. ಯಾವ ಸೈಡಿಗೆ ಬೇಕು ಆ ಸೈಡಿಗೆ. ಇವಾಗ ಅದು ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಅಲ್ಲಿ ಬರ್ತಾ ಇರುತ್ತೆ. ಓಕೆನಾ, ಅದ್ರ ಮೇಲೆ ಕ್ಲಿಕ್. ನೆಕ್ಸ್ಟ್ ಬಂದು ಅದು ಎಷ್ಟು ಬೇಕು ಎಲ್ಲಿವರೆಗೂ ಬೇಕು ಅಲ್ಲಿವರೆಗೂ ನೀವು ಇಟ್ಕೊಂಡ್ರೆ ಮುಗೀತು. ಟೆಕ್ಸ್ಟ್ ಇನ್ ದಿಸ್ ವಿಡಿಯೋ ನಾನು ಇದೊಂದು ಆ್ಯಡ್ ಮಾಡ್ತೀನಿ. ಇನ್ ದಿಸ್ ವಿಡಿಯೋ ಇದ್ರಲ್ಲಿ ನಿಮ್ಗೆ ಇಲ್ಲಿ ಯಾವ ತರ ಬ್ಲರ್ ಈ ತರ ಎಲ್ಲ ಬರುತ್ತೆ. ನಿಮ್ಗೆ ಯಾವ ತರ ಬೇಕು, ನಾನು ಇವಾಗ ಸದ್ಯಕ್ಕೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇನ್ನ ಕಲರ್ ಆಪ್ಷನ್ಸ್ ಬಂದು ಇಲ್ಲಿ ವೈಟ್ ಇರುತ್ತೆ, ಪಿಂಕ್ ಇರುತ್ತೆ, ಅದ್ರಲ್ಲಿ ಯಾವ ಕಲರ್ ಬೇಕು ಅದನ್ನ ನಾವು ಸೆಲೆಕ್ಟ್ ಮಾಡ್ಕೊಬಹುದು. ನಾನು ಇವಾಗ ರೆಡ್ ಕಲರ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಇದು ಇನ್ನ ಟೆಕ್ಸ್ಟ್ ಸ್ಟೈಲ್ಗಳಿರುತ್ತೆ. ನಮ್ಗೆ ಯಾವ ತರ ಸ್ಟೈಲ್ ಬೇಕು ಆ ತರ ನಾವು ಸೆಲೆಕ್ಟ್ ಮಾಡ್ಕೊಬಹುದು. ನನ್ಗೆ ಜಾಸ್ತಿ ಇಷ್ಟ ಆಗೋದು ಒಂದೊಂದು ಮೊಬೈಲಲ್ಲಿ ಒಂದೊಂದು ತರ ಬರುತ್ತೆ, ಮಾಡೆಲ್ ಮೇಲೇನು ಡಿಪೆಂಡ್ ಆಗುತ್ತೆ. ಓಕೆನಾ, ನಮ್ಗೆ ಯಾವ ತರ ಸೈಜ್ ಬೇಕು ಆ ತರ ನಾವು ಯೂಸ್ ಮಾಡ್ಕೊಬಹುದು. ಯಾವ ಸ್ಟೈಲ್ ಬೇಕು, ಓಕೆ ಇದೇ ಇರಲಿ, ಚೆನ್ನಾಗಿದೆ. ನೆಕ್ಸ್ಟ್ ಅಷ್ಟೇ, ಮುಗೀತು. ಅದರಲ್ಲಿ ಅದನ್ನ ನಾವು ಎಲ್ಲಿಗೆ ಬೇಕು ಅಲ್ಲಿಗೆ ಸೆಲೆಕ್ಟ್ ಮಾಡ್ಕೊಬೇಕು. ಇನ್ ದಿಸ್ ವಿಡಿಯೋ ಅನ್ನೋದು ನಮ್ಗೆ ಎಲ್ಲಿಗೆ ಬೇಕು ಅಲ್ಲಿಗೆ ಇನ್ ದಿಸ್ ವಿಡಿಯೋ ಅದು ಕ್ಲಿಕ್ ಮಾಡ್ಕೊಂಡು ನೋಡಿ ಇಲ್ಲಿದೆ ಅಲ್ಲ, ಇದು ನಿಮ್ ಚಿಕ್ಕದ್ ಮಾಡ್ಕೊಂಡು ಇದನ್ನ ಮೇಕ್ ಕೂರ್ಸಿದ್ರೆ ಮುಗೀತು. ಇದನ್ನು ಅಷ್ಟೇ, ಹಿಂಗೆ ಪೂರ್ತಿ ವಿಡಿಯೋ ಎಷ್ಟು ಬೇಕೋ ಅಲ್ಲಿವರೆಗೂ ಹಿಂಗೆ ಎಳ್ಕೊಂಡು ಹೋದ್ರೆ ಮುಗೀತು, ಅದು ಬರ್ತಾ ಇರುತ್ತೆ. ಓಕೆನಾ, ಅಲ್ಲಿವರೆಗೂ. ನೆಕ್ಸ್ಟ್ ಅದನ್ನ ರೈಟ್ ಮಾಡ್ಬಿಡೋಣ. ನೋಡಿ ಇವಾಗ ಎಲ್ಲ ಅಲ್ಲಿ ಬಂದ್ಬಿಡುತ್ತೆ. ನೋಡಿ ಸಬ್ಸ್ಕ್ರೈಬ್ ಅನ್ನೋದು ಬಂದಿದೆ, ಈ ಕಡೆ ಇನ್ ದಿಸ್ ವಿಡಿಯೋ ಅನ್ನೋದು ಬಂದಿದೆ. ಇನ್ನು ನೆಕ್ಸ್ಟ್ ಅದರಲ್ಲಿ ನಾನು ಇನ್ನೇನು ಯೂಸ್ ಮಾಡಲ್ಲ, ಅದು ಎಫೆಕ್ಟ್ ಇರುತ್ತೆ ಅದು ಯೂಸ್ ಮಾಡಲ್ಲ, ಫಿಲ್ಟ್ರು ಅದು ಯಾವುದು ಬೇಡ. ಇನ್ನ ಸ್ಲಿಪ್ಟ್ ಆಪ್ಷನ್ ಇದೆ ಅಲ್ವಾ, ಇದು ನಿಮ್ಗೆ ಇವಾಗ ಈ ವಿಡಿಯೋ ಇಲ್ಲಿ ಏನಾದ್ರೂ ಆಡ್ ಮಾಡ್ಬೇಕಾಗಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಲಿಪ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ನೋಡಿ 2 ಆಯ್ತು, ಇದು ಕಟ್ ಆಯ್ತು. ಇವಾಗ ಇದು ಬೇಡ ಅಂದ್ರೆ ಇದನ್ ಬೇಕಂದ್ರೆ ಹಿಂಗೆ ಎರೇಸ್ ಮಾಡ್ಬೋದು, ಈ ಕಡೆದು ಇದು ಬೇಡ ಅಂದ್ರೆ ಇದನ್ನು ಕೂಡ ಎರೇಸ್ ಮಾಡ್ಬೋದು. ಈ ತರ ಒಂದು ಆಪ್ಷನ್ ಇರುತ್ತೆ ಸ್ಲಿಪ್ಟ್ ಯೂಸ್ ಮಾಡೋದ್ರಿಂದ. ಇನ್ ಕೇಸ್ ಈ ಆಪ್ಷನ್ಸ್ ಬೇಡ ನಮ್ಗೆ ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಡಿಲೀಟ್ ಕೂಡ ಮಾಡ್ಕೊಬಹುದು. ಇನ್ನು ವಾಲ್ಯೂಮ್ ಬೇಕಂದ್ರೆ ಇಲ್ಲಿ ಜಾಸ್ತಿ ಮಾಡ್ಕೊಬಹುದು, ವಾಲ್ಯೂಮ್ ಸಪ್ರೇಟ್ ಆಗಿ. ಬ್ಯಾಕ್ ಗ್ರೌಂಡ್ ನಾವ್ ಇದನ್ನೇನು ಯೂಸ್ ಮಾಡಲ್ಲ, ನಮ್ಗೆ ಬೇಕಾಗಿಲ್ಲ. ನೀವು ಬೇಕಂದ್ರೆ ನೀವು ಯೂಸ್ ಮಾಡ್ಕೊಬಹುದು. ಸ್ಪೀಡ್ ವಿಡಿಯೋ ಏನಾದ್ರು ಸ್ಪೀಡ್ ಮಾಡ್ಕೊಬೇಕು, ಕಮ್ಮಿ ಮಾಡ್ಕೊಬೇಕು ಅಂದ್ರೆ ಎಷ್ಟು ಬೇಕಷ್ಟು ಮಾಡ್ಕೊಂಡು ಇಲ್ಲಿ ರೈಟ್ ಮಾರ್ಕ್ ಕ್ಲಿಕ್ ಮಾಡ್ಕೊಂಡ್ರೆ ವಿಡಿಯೋ ಇದಾಗುತ್ತೆ. ಇನ್ನು ಆನಿಮೇಷನ್ ಇದು ಬಂದು ಒಂದೊಂದು ವಿಡಿಯೋ ಕಟ್ ಆಗಿ ಹಾಕಿರ್ತೀರಲ್ವಾ, ಇವಾಗ ಇದನ್ನ ಆಡ್ ಮಾಡಿದ್ರೆ ಅದು ಅಲ್ಲಿಂದ ನೋಡಿ ಇವಾಗ ಇಲ್ಲಿ ಮಾತ್ರ ಈ ತರ ಹಿಂಗೆ ಅದು ಎಫೆಕ್ಟ್ ಯೂಸ್ ಆಗುತ್ತೆ. ಓಕೆನಾ, ಅಷ್ಟೇ. ಇನ್ನ ನಾನು ಇದ್ಯಾವ್ದು ಯೂಸ್ ಮಾಡಲ್ಲ. ಕ್ರಾಫ್ಟ್ ಇವಾಗ ಇದನ್ನ ಯಾವ್ದಕ್ಕೆ ಯೂಟ್ಯೂಬ್ಗೆ ಕ್ರಾಫ್ಟ್ ಮಾಡ್ಕೊಳ್ಳೋದಾದ್ರೆ ಇಲ್ಲಿದೆ ನೋಡಿ, ಈ ತರ ಕ್ರಾಫ್ಟ್ ಮಾಡ್ಕೊಬಹುದು. ಬಟ್ ಇವಾಗ ಇದು ಕ್ರಾಫ್ಟ್ ಮಾಡ್ಕೊಳಕ್ ಆಗಲ್ಲ, ಫೋಟೋಸ್ ಏನಾದ್ರು ಇದ್ರೆ ಆ ತರ ವಿಡಿಯೋಗಳನ್ನ ನಾವು ಕ್ರಾಫ್ಟ್ ಮಾಡ್ಕೊಬಹುದು. ಓಕೆನಾ, ನೋಡಿ ಇವಾಗ ಇಲ್ಲಿ ಈ ತರ ಬರುತ್ತೆ ಅಷ್ಟೇ. ಇದ್ರಲ್ಲಿ ಮೇನ್ ಇವೆರಡೇ ಇರೋದು. ಇನ್ನ AI ಕಟ್ಟು ಅದು ಯಾವ್ದು ಯೂಸ್ ಮಾಡಲ್ಲ, ಬೇಕಂದ್ರೆ ಸಪ್ರೇಟ್ ಆಗಿ ಇದ್ ಮಾಡ್ಕೊಬಹುದು. ಓಕೆನಾ, ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ನಮ್ಗೆ ಇಲ್ಲಿ ಬೇಕಂದ್ರೆ ಲಾಸ್ಟಿಗೆ ಥ್ಯಾಂಕ್ ಯು ಬೇಕಂದ್ರೆ ನಾವು ಆಡ್ ಮಾಡ್ಕೊಬಹುದು. ಓಕೆನಾ, ಇಲ್ಲಿ ಇನ್ಶಾರ್ಟ್ ಆಪ್ ಇದೆ ಅಲ್ವಾ, ಅದ್ರ ಮೇಲೆ ನೋಡಿ ಅದು ಇನ್ಶಾರ್ಟ್ ಪ್ರೋ ಅಂತ ಇದೆ. ಆಡ್ ಫ್ರೀ ಆಗಿ ರಿಮೂವ್ ಮಾಡ್ಕೊಡುತ್ತೆ, ಯಾವುದೇ ರೀತಿ ಚಾರ್ಜಸ್ ತಗೊಳಲ್ಲ. ಇದು ವಾಟರ್ ಮಾರ್ಕ್ ಇರಬಾರ್ದು ನಾವು ಇನ್ಶಾರ್ಟ್ ಅಲ್ಲಿ ಎಡಿಟ್ ಮಾಡಿದೀವಿ ಅಂದ್ಬಿಟ್ಟು. ಓಕೆನಾ, ಅದು ಮಾಡಿದ್ರೆ ಅದು ಡಿಲೀಟ್ ಆಗ್ಬಿಡುತ್ತೆ. ಒಂದ್ ಸ್ವಲ್ಪ ಆಡ್ ಬರುತ್ತೆ, ಆಡ್ಸ್ ಹೋಗೋವರೆಗೂ ನಾವು ವೇಟ್ ಮಾಡ್ಬೇಕಾಗುತ್ತೆ. ಓಕೆನಾ, ಇಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಬೇಕಾಗುತ್ತೆ. 1080p ಅಂತ ಇದೆಯಲ್ಲ ಅದನ್ನ ಕೊಟ್ಬಿಟ್ಟು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ.
ನೋಡ್ಕೊಂಡ್ ಬಂದ್ರಿ ಅಲ್ವಾ ಇನ್ಶಾರ್ಟ್ ಆಪ್ ಅಲ್ಲಿ ಯಾವ ರೀತಿ ವಿಡಿಯೋನ ಎಡಿಟ್ ಮಾಡೋದು ಅಂದ್ಬಿಟ್ಟು. ಇನ್ಶಾರ್ಟ್ ಆಪ್ ಬಂದು ನಾರ್ಮಲ್ ಆಗಿ ಎಲ್ರಿಗೂ ತುಂಬಾನೇ ಈಸಿ ಇರುತ್ತೆ ಇನ್ಶಾರ್ಟ್ ಆಪ್ ಅಲ್ಲಿ ವಿಡಿಯೋನ ಎಡಿಟಿಂಗ್ ಮಾಡೋದಕ್ಕೆ. ನಾನು ಫಸ್ಟ್ ಇಂದನೂ ಇದೆ ಆಪ್ ನ ಯೂಸ್ ಮಾಡ್ತಾ ಇರೋದ್ರಿಂದ ನನ್ಗೆ ಅದ್ರಲ್ಲೂ ತುಂಬಾ ಇದೆ ಇನ್ನು ತಿಳ್ಕೊಳ್ಳೋದಕ್ಕೆ. ನನಗ್ ಗೊತ್ತಾಗಲ್ಲ ಇನ್ನ ಆ ಫಿಲ್ಟರ್ ಗಳು ಮತ್ತೆ ಎಫೆಕ್ಟ್ ಗಳು ಅದೆಲ್ಲ ಇನ್ನ ಬೇರೆ ಬೇರೆ ತರ ಇರುತ್ತೆ. ನಾನು ಅದನ್ನ ಬೇಕಂದ್ರೆ ನಿಮ್ಗೆ ಡೀಟೇಲ್ ಆಗಿ ಒಂದಿನ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಂಡು ಇನ್ಶಾರ್ಟ್ ಆಪ್. ಒಟ್ನಲ್ಲಿ ಇವಾಗ ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ಇನ್ಶಾರ್ಟ್ ಆಪ್ ತುಂಬಾನೇ ಈಸಿ ಆಗಿರುತ್ತೆ. ನಾನು ಸ್ಟೆಪ್ ಬೈ ಸ್ಟೆಪ್ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ಅರ್ಥ ಆಗಿರುತ್ತೆ ಅಂತ ಅನ್ಕೊಂತೀನಿ. ಓಕೆ, ಪ್ಲೀಸ್ ಎಲ್ರು ವಿಡಿಯೋ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ. ಹೈಪ್ ಆಪ್ಷನ್ಸ್ ಇರುತ್ತೆ, ಹೈಪ್ ಮಾಡಿ. ಹಾಗೆ ವಿಡಿಯೋಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋವರೆಗೂ ನನ್ನ ನೆನೆಸ್ಕೊಂತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಲೈಕ್ ಮಾಡಿ, ಲೈಕ್ ಮಾಡಿ. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.